ಹಾಯ್ ಫ್ರೆಂಡ್ಸ್, ನಾನು ಮಾಡೋ ವಿಧಾನದಲ್ಲಿ ಒಂದ್ಸಲ ಈ ಸೇವ್ ಉಂಡೆಗಳನ್ನು ಮಾಡ್ಕೊಂಡು ನೋಡಿ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ಟೇಸ್ಟ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೂಡ ಕಷ್ಟ ಅನಿಸೋದಿಲ್ಲ, ಅಷ್ಟು ಸುಲಭವಾಗಿ ಈ ಸೇವ್ ಲಾಡುಗಳನ್ನ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಜರಡಿ ಮಾಡಿಬಿಟ್ಟೆ ತೊಗೊಳ್ಳಿ. ಇದು ಪ್ಲೇನ್ ಸೇವ್ ಆಗಿರೋದ್ರಿಂದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹತ್ತೋದಿಲ್ಲ. ಇವಾಗ ನೋಡಿ, ಇದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪು ಕೂಡ ಜಾಸ್ತಿ ಹಾಕ್ಕೊಳ್ಬಿಡಿ, 1 ಚಿಟಿಕೆ ಅಥವಾ 2 ಚಿಟಿಕೆ ಈ ರೀತಿ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನ ಕಲಿಸ್ಕೊಳ್ಬೇಕಾಗತ್ತೆ. ನೀರು ಕೂಡ ಅಷ್ಟೇ ಒಮ್ಮೆಲೆ ಜಾಸ್ತಿ ಹಾಕಬೇಡಿ, ಈ ರೀತಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಇವಾಗ ನೋಡಿ, ಇದನ್ನು ಈ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಲೇನ್ ಸೇವ್ ಮಾಡೋದ್ರಿಂದ ಇಲ್ಲಿ ಅರಿಶಿನ ಕೂಡ ಹಾಕ್ತಾಯಿಲ್ಲ, ಹಾಗೆ ಫುಡ್ ಕಲರ್ ಕೂಡ ಹಾಕ್ತಾಯಿಲ್ಲ. ನಿಮಗೇನಾದರೂ ಸ್ವಲ್ಪ ಕಲರ್ಫುಲ್ ಬೇಕು ಅಂದರೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ಳಿ, ಯೆಲ್ಲೋ ಫುಡ್ ಕಲರು. ಇದನ್ನು ಹಿಟ್ಟನ್ನ ಜಾಸ್ತಿ ಗಟ್ಟಿ ಕೂಡ ಕಲಿಸ್ಲಿಕ್ಕೆ ಹೋಗಬಾರ್ದು. ಗಟ್ಟಿ ಆದರೆ ಸೇವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಪ್ರೆಸ್ ಮಾಡಲಿಕ್ಕೆ. ತೀರಾ ಸಾಫ್ಟ್ ಆದರೆ ಎಣ್ಣೆ ಕುಡಿಯೋ ಚಾನ್ಸ್ ಇರುತ್ತೆ. ಸೊ ಮೀಡಿಯಮ್ ಹದದಲ್ಲಿ ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇನ್ನೇನು ನಾವು ಹಿಟ್ಟು ಕಲಸಿ ರೆಡಿ ಮಾಡಿದ್ದೀವಿ ಅಂದಮೇಲೆ ಲಾಸ್ಟಲ್ಲಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಹಿಟ್ಟನ್ನ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಈ ಹಿಟ್ಟು ಕಲಸಿ ಆಗಿದೆ, ಸೇವ್ ಮಾಡಲಿಕ್ಕೆ ಈ ಹಿಟ್ಟು ರೆಡಿ ಇದೆ. ಇವಾಗ ಈ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕಾಗತ್ತೆ. ಒಂದು ಸಲ ಹಚ್ಚಿದರೆ ಸಾಕು, ಪದೇ ಹಚ್ಚಬೇಕಂತೇನಿಲ್ಲ. ಹಾಗೆ ಇಲ್ಲಿ ನಾನು ಸೇವ್ ಮಾಡೋವಂಥ ಪ್ಲೇಟ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಚಕ್ಲಿ ಮೇಕರ್ ಇದೆ ಅದನ್ನು ತೊಗೊಳ್ಬೋದು. ಅದರಲ್ಲಿ ಸೇವ್ ಪ್ಲೇಟ್ನ ಹಾಕ್ಕೊಂಡ್ಬಿಟ್ಟು ಸೇವನ್ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಮಾಡಿಟ್ಟಿರುವಂಥ ಉಂಡೆನ ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ. ಈ ಮುಖಾಂತರನೂ ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಗ್ಯಾಸ್ನ ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಇವಾಗ ಸೇವನ್ನ ಡೈರೆಕ್ಟಾಗಿ ಎಣ್ಣೆಲೆ ಈ ರೀತಿಯಾಗಿ ಬಿಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಿಸಿ ತಾಗುತ್ತೆ, ಸೊ ಸ್ವಲ್ಪ ಮೇಲ್ಗಡೆ ಹಿಡ್ಕೊಂಡು ನೀವು ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೇವು ಚೆನ್ನಾಗಿ ಬೀಳುತ್ತೆ. ಇಲ್ಲೇನೋ ಶೇಪ್ ಬೇಕಂತಿಲ್ಲ, ಯಾಕಂದರೆ ನಾವು ಉಂಡೆ ಕಟ್ಟಬೇಕಾದ್ರೆ ಇದನ್ನು ಮುರಿದ್ಬಿಟ್ಟೆ ಕಟ್ಟಬೇಕಾಗತ್ತೆ. ಇವಾಗ ನೋಡಿ, 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಟಚ್ ಮಾಡಿಬಿಡಿ. ಜಸ್ಟ್ 1 ಸೆಕೆಂಡು 2 ಸೆಕೆಂಡ್ ಬಿಟ್ಟು ಆಮೇಲೆ ಇದನ್ನ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಸೇವ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಸಲ ಸೇವನ್ನ ನಿಮಗೆ ಹಾಕೋ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸ್ನ ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಸೇವನ್ನ ಹಾಕ್ಕೊಳ್ಳಿ. ಸ್ವಲ್ಪ ಹೈಟಲ್ಲಿ ಇಟ್ಕೊಂಡು ಸೇವನ್ನ ಬಿಡಿ, ಯಾಕಂದರೆ ಹಾಕಿದ ತಕ್ಷಣ ಬಿಸಿ ತಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಇಟ್ಟು ಸೇವನ್ನ ಬಿಡೋದ್ರಿಂದ ನಿಮಗೆ ಬಿಸಿ ಕೂಡ ತಾಕೋಲ್ಲ, ಹಾಗೆ ಈಸಿಯಾಗಿ ನೀವು ಸೇವನ್ನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದು ಕೂಡ ಫ್ರೈ ಆಗಿದೆ. ತೆಗೆದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಸೇವುಗಳನ್ನು ನಾನು ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಈ ಸೇವ್ ಲಾಡನ್ನ ನೀವು ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಕೂಡ ಮಾಡೋರು ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಸೇವ್ ಎಲ್ಲ ಪೂರ್ತಿಯಾಗಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸೇವ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹಾಗೆ ಸ್ವಲ್ಪ ಕೂಡ ಎಣ್ಣೆನ ಹಿಡ್ಕೊಂಡಿಲ್ಲ. ಇದರಲ್ಲಿ ಸೋಡಾ ಗಿಡ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಇವಾಗ ನೋಡಿ, ಈ ಸೇವನ್ನ ನಾನು ಒಂದು ದೊಡ್ಡ ಕಡಾಯಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ನಾವು ಮುರ್ಕೊಳ್ಬೇಕಾಗುತ್ತೆ. ಸೇವು ನೋಡಿ, ಈ ರೀತಿಯಾಗಿ ನಾನು ಸೇವನ್ನ ಸ್ವಲ್ಪ ಮುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲದ ಪಾಕನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನು ರೆಗ್ಯುಲರ್ ಆಗಿ ಬೆಲ್ಲ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೊಳ್ಬೋದು. ಇವಾಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಅಂದರೆ ಒಂದು 1/4 ಕಪ್ ಆಗೋಷ್ಟು ಬರುತ್ತೆ. 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟು ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ಬೆಲ್ಲ ಎಲ್ಲ ಕರಗಿದೆ. ಇದನ್ನು ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದು ಕಲ್ಲು ಅಥವಾ ಕಸ ಕಡ್ಡಿ ಇರುತ್ತೆ, ಅದೆಲ್ಲನೂ ಕ್ಲಿಯರಾಗಿ ಹೋಗಲಿ ಅಂತೇಳಿ ಈ ರೀತಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸೋಸಿರೋಂಥ ಬೆಲ್ಲದ ನೀರೇನಿರುತ್ತಲ್ವ ಅದನ್ನು ಮತ್ತೆ ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ನ ಆನ್ ಮಾಡಿದ್ದೀನಿ. ಹಾಗೆ ಒಂದು 3 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಇದು ಏಲಕ್ಕಿ ಪುಡಿ ಇಷ್ಟ ಆದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇವಾಗ ಇದು ಪೂರ್ತಿಯಾಗಿ ಕುದಿ ಬಂದಿದೆ. ಮಧ್ಯದಲ್ಲಿ ಸ್ವಲ್ಪ ಪಾಕನ ಚೆಕ್ ಮಾಡ್ಕೊಳ್ತಾ ಇರಿ. ಪೂರ ಗಟ್ಟಿ ಪಾಕ ಕೂಡ ಬರಬಾರ್ದು.
ಇವಾಗ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ, ಚೆನ್ನಾಗಿ ನೊರೆ ಬಂದಿದೆ. ಈ ರೀತಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಉಂಡೆ ರೀತಿ ಪಾಕ ರೆಡಿ ಆಗಬೇಕು. ಸಾಫ್ಟ್ ಉಂಡೆ ಬರಬೇಕು. ಪೂರ್ತಿ ಹಾರ್ಡ್ ಉಂಡೆ ಬಂದರೆ ಉಂಡೆಗಳು ಪೂರ್ತಿ ಗಟ್ಟಿ ಆಗುತ್ತೆ, ತಿನ್ನೋಕೆ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಪಾಕನ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದು ಪಾಕ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಪಾಕನ ಈ ಸೇವದಲ್ಲಿ ತಂದು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಕೂಡ ಮಾಡ್ಕೊಳ್ಳೋದು ತುಂಬ ಸುಲಭನೇ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ, ಅಂದರೆ ಹುರಿಗಡಲೆ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹುರಿಗಡಲೆ ಪುಡಿ ಹಾಕೋದ್ರಿಂದ ಸೇವು ಉಂಡೆ ಕಟ್ಟೋಕ್ಕೆ ತುಂಬಾ ಈಸಿ ಆಗುತ್ತೆ, ಒಂದು ಬೈಂಡಿಂಗ್ ಬರುತ್ತೆ. ಇವಾಗ ಈ ಪುಟಾಣಿ ಹಿಟ್ಟು ಹಾಕಿದ ಮೇಲೆ ಇದನ್ನು ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹುರಿಗಡಲೆ ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು, ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಜಸ್ಟ್ ಒಂದು ಬೈಂಡಿಂಗೋಸ್ಕರ ಅಷ್ಟೇ, ಹಾಗೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂಥೇಳಿ ಅಷ್ಟೇ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಫಟಾಫಟ್ ಅಂಥೇಳಿ ಈ ರೀತಿ ಉಂಡೆಗಳನ್ನ ಕಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ಆ ಸೈಜಲ್ಲಿ ನೋಡ್ಕೊಂಬಿಟ್ಟು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳಿ. ಇನ್ ಕೇಸ್ ಮತ್ತೆ ಇದು ಏನಾದರೂ ತಣ್ಣಗಾದಮೇಲೆ ನಿಮಗೆ ಉಂಡೆ ಕಟ್ಟಕ್ಕೆ ಆಗ್ತಾಯಿಲ್ಲ, ಗಟ್ಟಿಯಾಗಿದೆ ಅನಿಸಿದರೆ ಜಸ್ಟ್ 1 ನಿಮಿಷ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಆವಾಗ ಮತ್ತೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆವಾಗ ನೀವು ಮತ್ತೆ ಈಸಿಯಾಗಿ ಉಂಡೆಗಳನ್ನ ಕಟ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸೇವು ಉಂಡೆಗಳು ರೆಡಿಯಾಗಿದೆ. ಯಾರೆಲ್ಲ ಹೊಸದಾಗಿ ಉಂಡೆಗಳನ್ನ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಖಂಡಿತ ಈ ಸೇವು ಉಂಡೆನ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಕೂಡ ಈ ನಾಗರ ಪಂಚಮಿ ಹಬ್ಬಕ್ಕೆ ಸೇವು ಉಂಡೆಗಳನ್ನ ಈ ವಿಧಾನದಲ್ಲಿ ಮಾಡ್ಕೊಳ್ತೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.